ನಾನು ಚಹಾ ಕುಡಿತಿದ್ದೆಲ್ಲ ಬಿಸಾಡಿ ಹೋದದ್ದೇ ಆಯ್ತು ಚಹಾವನ್ನು. ನನಗೆ ಆಗ ಒಂದು ಭಯ ಆಗಿತ್ತು ಮಾತ್ರ, ಯಾರಿಗೂ ಭಯ ಆಗ್ಬೋದು. ಪಲ್ಸ್ ಲೋ ಆಗ್ತಿತ್ತು, ದಮ್ ಎಳಿತಾ ಇದ್ರು, ತುಂಬ ಭಯ ಪಟ್ಟಿದ್ದೆ ಆಯ್ತಾ. ಸೀದಾ ಒಟ್ರಾಶಿ ರಿಕ್ಷಾಕ್ಕೆ ಕಾಲ್ ಮಾಡಿ ಹೊರಡಿದ್ದೆ ನಾನು. ಅದಕ್ಕೆ ಅಲ್ಲಿ ಎಂತ ರೆಕಾರ್ಡ್ ಮಾಡಲಿಲ್ಲ ಅಷ್ಟು, ನನಗೆ ಆಗಲಿಲ್ಲ ಆಯ್ತು. ಸೀದಾ ಹೋದದ್ದೆ. ಹೋಗಿ ಅದು ಡಾಕ್ಟ್ರ್ ಎಂತ ಹೇಳಿದ್ರು ಗೊತ್ತಾ, ಶ್ವಾಸಕೋಶ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಾಕ್. ನಿನ್ನೆ ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ನಾಯಿಗೆಲ್ಲ ಒಂಥರ ಟಿಕ್ ಥರ ಆಗಿತ್ತು. ಹಾಗೆ ಇವತ್ತು ಒಂದು ಕ್ಲಿನಿಕ್ಗೆ ಹೋಗುವಂತ ಡಿಸೈಡ್ ಮಾಡಿದ್ದೀನಿ, ಯಾಕಂದರೆ ಇಟ್ಕೊಳ್ಳೋದು ಬೇಡ ಅಂತ. ತುಂಬ ಜೋರಾದರೆ ಅದು ಏನೆಲ್ಲ ಆಗ್ಬೋದು, ಅದಕ್ಕೋಸ್ಕರ ಯಾವುದೋ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟೇ. ನೀವು ಮೊನ್ನೆಯಿಂದ ಅಮ್ಮನ ಒಂದು ಹೆಲ್ತ್ ಸರಿಯಿಲ್ಲ ಗೊತ್ತಿರ್ಬೋದು. ಹಾಗಾಗಿ ಕ್ಲಿನಿಕ್ ಮನೆ ಹಾಗೆ ಅಪ್ ಆ್ಯಂಡ್ ಡೌನ್ ಮಾಡಿ ಫುಲ್ ಟಯರ್ಡ್ ಹೋಗಿದ್ದೇನೆ. ನನ್ನ ಒಂದು ಸೆಲ್ಫ್ ಕೇರ್ ಕೂಡ ನಾನು ಮಾಡ್ತಾ ಇಲ್ಲ. ಒಟ್ರಾಶಿ ಹೋಗೋದು, ಒಟ್ರಾಶಿ ಬರೋದು, ಅದು ಹಾಗೆ ಎಲ್ಲರೂ ಹೀಗೆ ಮಾಡಬಾರ್ದು. ನಿಜವಾಗಿ ನಮ್ಮ ಕೇರ್ ನಾವು ಮಾಡಬೇಕು. ಹಾಗೆ ಇದು ತುಂಬ ಸಲ ಹೇಳಿದ್ದೀನಿ ಗೈಸ್ ನಾನು, ಅಂದರೆ ನಮ್ಮ ಒಂದು ಬೇಸಿಕ್ ಲೈಫಲ್ಲಿ ಹೀಗೆ ನಾವು ಟೈಮ್ ಫುಡ್ ತೊಗೊಳ್ತೇವೋ, ನಾವು ಹೆಲ್ದಿಯಾಗಿರಬೇಕು ಅಂತ ಥಿಂಕ್ ಮಾಡ್ತೇವೋ, ಹಾಗೆ ನಮ್ಮ ಒಂದು ಸ್ಕಿನ್ ಕೇರ್ನ ಬಗ್ಗೆ ಕೂಡ ನಾವು ಒಂದು ವಿಶೇಷ ಗಮನ ಕೊಡ್ತೇವೆ. ಈಗ ಒಂದು 20 ಏಜ್ ಆಗುವಾಗ ಜಾಸ್ತಿ ಅದೊಂದು ಮುಖ ನೋಡ್ತಾ ಇರೋದು, ಕನ್ನಡಿ ನೋಡೋದು, ಅದೆಲ್ಲ ಜಾಸ್ತಿ. 30 ಆಗುವಾಗ ಅದನ್ನು ನಮ್ಮ ಸ್ಕಿನ್ನನ್ನು ಉಳಿಸ್ಕೊಳ್ಬೇಕು, ನಾವು ಚಂದ ಕಾಣ್ಬೇಕಂತ ಮಾಡ್ತಾ ಇರ್ತೇವೆ. ಅದೇ 40 ಆಗುವಾಗ ಇನ್ನೂ ಸ್ಕಿನ್ ನಮ್ಮದು ಹೋಯ್ತು ಅಂತ ತಿಳ್ಕೊಂಡು ಸ್ವಲ್ಪ ಆದರೂ ಒಂದು 50 ತನಕ ಬರಲಿ ಅಂತ ಕೇರ್ ಮಾಡ್ತೇವೆ. ಯಾಕಂದರೆ ಮತ್ತೆ ಹಾಳಾಗ್ತದೆ ನೀವು ಎಷ್ಟು ಕೇರ್ ಮಾಡಿದ್ರು, ಹೌದಲ್ವಾ? ಹಾಗೆ ತುಂಬ ಒಂದು ಸಮಸ್ಯೆ ಇರ್ತದೆ ಸ್ಕಿನ್ನಲ್ಲಿ. ಖಾಲಿ ಸ್ಕಿನ್ ಅಂತ ಹೇಳಿದ್ರೆ ಬೆಳ್ಳಗಾಗುವುದಲ್ಲ, ತುಂಬ ಇರ್ತದೆ. ಡಾರ್ಕ್ ಸರ್ಕಲ್, ಟ್ಯಾನ್ ಆಗೋದು, ಮತ್ತೆ ರಿಂಕಲ್ಸ್ ಬೀಳೋದು, ತುಂಬ ಇರ್ತದೆ. ಏನೆಲ್ಲ ಸಮಸ್ಯೆ ಇರ್ತದೆ ಸ್ಕಿನ್ನಲ್ಲಿ. ಹಾಗೆ ಯಾರ್ಯಾರು ಹೇಳಿದ್ರಂತ ನಾವು ಪ್ರಾಡಕ್ಟ್ ಹಚ್ಚಲೇಬಾರ್ದು. ಈಗ ಈವನ್ ನಾನು ಹೇಳಿದೆ ಅಂತ ಕೂಡ ಯಾವ ಪ್ರಾಡಕ್ಟ್ ಕೂಡ ಯೂಸ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅದು ನನಗೆ ಸೂಟ್ ಆಗಿರ್ತದೆ, ಅದು ನಿಮ್ಗೆ ಆಗೋದಿಲ್ಲ. ಹಾಗೆ ನಾವು ಸ್ಕಿನ್ ಡಾಕ್ಟ್ರನ್ನು ಹೋಗಿ ಕನ್ಸಲ್ಟ್ ಮಾಡಿ ನಾವು ಪ್ರಾಡಕ್ಟ್ ತಗೊಳ್ಳೋದು ತುಂಬ ಉತ್ತಮ. ಹೋಗಿ ಆದರೆ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ, ಹಾಗೆ ಎಷ್ಟು ಫೀಸ್ ಇರ್ತದೋ ಏನೋ ಅಂತೆಲ್ಲ ಒಂದು ಮನಸ್ಸಲ್ಲಿರುವವರಿಗೆ ನಾನೊಂದು ಸೊಲ್ಯೂಷನ್ ತೊಗೊಂಡು ಬಂದಿದ್ದೇನೆ. ತುಂಬ ಸಲ ನಮ್ಮ ಬ್ಲಾಗಲ್ಲಿ ಹೇಳಿದ್ದೇನೆ, ಅದು ಯಾವುದಂದ್ರೆ ಕ್ಯೂರ್ ಸ್ಕಿನ್ ಅಂತೇಳಿ. ಈಗ ಅದು ಕ್ಯೂರ್ ಆ್ಯಪ್ ಆಗಿದೆ, ಲಿಂಕ್ ಉಂಟು ಡಿಸ್ಕ್ರಿಪ್ಷನಲ್ಲಿ. ಯಾಕಂದರೆ ಅದರೊಂದು ವಿಶೇಷತೆ ಏನು ಗೊತ್ತಾ, ಯಾರ್ಯಾರು ಹೇಳಿದಂಥ ಪ್ರಾಡಕ್ಟ್ ಕೊಡೋದಿಲ್ಲ. ಅದರಲ್ಲಿ ನೀವು ಲಾಗಿನ್ ಆದಮೇಲೆ ಡಾಕ್ಟ್ರೇ ನಿಮ್ಮ ಹತ್ರ ಮಾತಾಡಿ ನಿಮ್ಮ ಸ್ಕಿನ್ ಎಲ್ಲ ನೋಡಿ, ಫೋಟೋ ಎಲ್ಲ ಕೇಳ್ತಾರೆ ಅವರು. ಆಮೇಲೆ ನಿಮ್ಮ ಸ್ಕಿನ್ ಎಲ್ಲ ನೋಡಿ ಅವರು ಅನಲೈಸ್ ಮಾಡಿ ನಿಮ್ಮ ಹತ್ರ ಚಾಟ್ ಮಾಡಿ ಆಮೇಲೆ ನಿಮಗೆ ಒಂದು ಕಿಟ್ ರೆಡಿ ಮಾಡ್ತಾರೆ. ನೀವು ಚಾಟ್ ಮಾಡಿದ ಎಲ್ಲ ಫ್ರೀ, ಅಲ್ಲಿ ₹1 ಹಣ ಕೊಡ್ಲಿಕ್ಕಿಲ್ಲ. ಹಾಗೆ ಇದು ನನಗೆ ಕೊಟ್ಟಂತ ಕಿಟ್ ಗೈಸ್, ಇದು ನಿಮಗೆ ಕೊಡೋದಿಲ್ಲ ಆಯ್ತಾ, ಬೇರೆಯೇ ಕೊಡ್ತಾರೆ. ಇದರಲ್ಲಿ ನೀವು ನೋಡ್ಬೋದು, ಬೇಸಿಕ್ ಸ್ಕಿನ್ ಕೇರ್ ಕೊಟ್ಟಿರ್ತಾರೆ. ಒಂದು ಫೇಸ್ ವಾಶ್, ಆಮೇಲೆ ಒಂದು ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್, ಮತ್ತೆ ಒಂದು 2 ನಿಮ್ಮ ಏನು ಸಮಸ್ಯೆ ಇರ್ತದೆ ಅದಕ್ಕೆ ಒಂದು ಕೊಟ್ಟಿರ್ತಾರೆ. ಇದು ನನ್ನ ಡಾಕ್ಟ್ರು, ಇವರೇ ನಿಮಗೆ ಸಿಗ್ಬೇಕಂತ ಇಲ್ಲ, ನಿಮಗೆ ಬೇರೆ ಡಾಕ್ಟರ್ ಸಿಗ್ಬೋದು. ಹಾಗೆ ಒಟ್ಟಾರೆ ಕೊಡುದಲ್ಲ, ಅವರಿವರೇ ಕೊಟ್ಟರು ಅಂತ ಕೊಡ್ತಾ ಇಲ್ಲ. ಹಾಗೆ ಕೊಟ್ಟಾದ್ಮೇಲೆ ಚಾಟ್ ಮಾಡಿದೆಲ್ಲ ಫ್ರೀ, ಅಲ್ಲಿ ಎಲ್ಲ ಹಣ ಕೊಡ್ಲಿಕ್ಕಿಲ್ಲ. ಆಮೇಲೆ ಈ ಪ್ರಾಡಕ್ಟ್ಗೆ ಮಾತ್ರ ನೀವು ಹಣ ಕೊಡ್ಲಿಕ್ಕೆ. ಅದು ಕೂಡ ನೀವು ನಮ್ಮ ವ್ಯೂವರ್ಸ್, ನನ್ನ ಫಾಲೋವರ್ಸ್ ಆಗಿ ಆ ಪ್ರಾಡಕ್ಟ್ ತರಿಸುವುದಂತ ಹೇಳಿದ್ರೆ, ಪ್ರಾಡಕ್ಟ್ ತರುವಾಗ ಅಲ್ಲಿ ಕೂಪನ್ ಕೋಡ್ ಅಂತ ಕೇಳುತ್ತೆ. ಆವಾಗ ನೀವು $100 ಅಂತ ಹಾಕಿದ್ರೆ ನಿಮಗೆ ₹100 ಆಫ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ಸ್ಕಿನ್ ಖಾಲಿ ಹಚ್ಚೋದಲ್ಲ, ಆ ಡಾಕ್ಟರ್ ನಿಮಗೆ ರೆಗ್ಯುಲರ್ ಆಗಿ ನಿಮ್ಮ ಬಗ್ಗೆ ಕೇಳ್ತಾ ಇರ್ತಾರೆ ಇನ್ಫಾರ್ಮೇಶನ್. ಹಾಗೆ ಎಷ್ಟು ನೀವು ನೀರು ಕುಡಿಬೇಕು, ಏನು ಫ್ರೂಟ್ಸ್ ತಿನ್ನಬೇಕು, ನಿಮ್ಮ ಒಂದು ಬಾಡಿಯಲ್ಲಿ ಏನು ಕಮ್ಮಿ ಆಗಿದೆ ಅದನ್ನು ಒಂದು ಡಯಟ್ ಪ್ಲಾನ್ ಕೂಡ ಅಲ್ಲಿ ಅವರು ಹೇಳ್ತಾರೆ. ಹಾಗೆ ಇದು ಒಂದು ಬೆಸ್ಟ್ ಅಂತ ನನಗೆ ಅನಿಸ್ತದೆ. ಬೇರೆ ಎಲ್ಲಿ ಕೂಡ ಒಟ್ರಾಶಿ ಪ್ರಾಡಕ್ಟ್ ಕೊಟ್ಟು ಬಿಡ್ತಾರೆ, ಈಗೆಲ್ಲ ಕೇರ್ ಮಾಡೋದಿಲ್ಲ. ಇಲ್ಲಿ ಒಂದು ಈಗೆಲ್ಲ ನೋಡ್ತಾರೆ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ನೋಡಿ. ಥ್ಯಾಂಕ್ ಯು. ಯಾವಾಗಲೂ ಇಲ್ಲ ಮನೆಯ ಅಡ್ರೆಸ್ಸಲ್ಲಿ ನೋಡ್ತಾ ಇರ್ಬೋದು. ನಾನು ಇವತ್ತು ರೆಡಿ ಆಗಿದ್ದೇನೆ, ಎಲ್ಲಿಗೆ ಹೋಗ್ತೇನೆ, ನಾನು ಸ್ವಲ್ಪ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇನೆ ಗೈಸ್. ಯಾಕಂದರೆ ಹೇಳಿದರೆ ನಮ್ಮ ಡಾಗ್ ಉಂಟಲ್ಲ, ಬ್ಲ್ಯಾಕಿ ಮತ್ತು ಟೈಗು ಇಬ್ಬರದು ಅಮ್ಮ ಹೆಲ್ತ್ ಸರಿ ಇಲ್ಲ, ನನ್ನ ಹತ್ರ ಮೇಲೆ ಗಮನ ಹೋಗಲಿಲ್ಲ. ಎಲ್ಲ ಅವರ ಒಂದು ಮೈ ಮೇಲೆ ಉಂಟಲ್ಲ, ಉಂಗು ಅಂತ ಹೇಳ್ತೀವಿ ಊರಲ್ಲಿ, ಟಿಕ್ ಅಂತ ಉಂಟು. ಅದು ದೊಡ್ಡದು ಸಣ್ಣದು ಕೂಡ ಅಲ್ಲ, ಫುಲ್ ಬಾಡಿಯಲ್ಲಿ ಉಂಟು. ಅದಲ್ಲದೆ ಹೇರ್ ಫಾಲ್ ಆಗ್ತಾ ಉಂಟು ಇಡೀ, ಅಲ್ಲಲ್ಲಿ ದೊಡ್ಡ ಗಜ್ಜಿ ಆಗಿದೆ. ಹಾಗೆ ಅದನ್ನು ಹಾಗೆ ನೋಡಲಿಕ್ಕೆ ನನಗೆ ನಿಜವಾಗ್ಲೂ ಮನಸ್ಸಿಲ್ಲ. ಈಗ ಒಂದು ಹೋಗಿ ಬರುವಾಗ ಅಮ್ಮನಿಗೆಲ್ಲ ಟ್ಯಾಬ್ಲೆಟ್ ಎಲ್ಲ ಆಗಬೇಕು ಅಂತೆಲ್ಲ ಮುಗ್ದಿದೆ. ಅದು ಎಳಿತಾರಲ್ಲ ನೆಬ್ಬೆಲ್ಲ,
ಅದೆಲ್ಲ ಆಗಬೇಕು. ಮತ್ತು ಕ್ಯಾಟ್ ಫುಡ್ ಸ್ವಲ್ಪ ಆಗಬೇಕು. ಮತ್ತು ಡೊನೇಟ್ ಮಾಡುವವರು ಸಿಕ್ಕಿದ್ದಾರೆ ಗೈಸ್. ಕ್ಯಾಟ್ ಫುಡ್ಡು 3 ಜನ ಡೊನೇಟ್ ಮಾಡ್ತೇನೆ ಅಂತ ಮೆಸೇಜ್ ಮಾಡಿದರು. ಅದರಲ್ಲಿ 2 ಆರ್ಡ್ರ್ ಕೂಡ ಮಾಡಿದ್ದಾರೆ. ಹಾಗಾಗಿ ಫುಡ್ ಬರಲಿ, ನಿಮಗೆ ತೋರಿಸ್ತೇನೆ. ಅದು ನನಗೆ ಡೌಟು ನೆಕ್ಸ್ಟ್ ವೀಕ್ ಬರ್ತದೆ ಅಂತ ಆಗಿರ್ಬೋದು. ಅದಕ್ಕೆ ಈಗ ಸ್ವಲ್ಪ ಕ್ಯಾಟ್ ಫುಡ್ ತರುವ ಅಂತೀನಿ ಇವರಿಗೆ ತಕ್ಕ ಹಾಗೆ ಹೋಗ್ತಾ ಇದ್ದೇನೆ. ಬೇಗ ಅಮ್ಮಲ್ಲಿ ತುಂಬ ಹುಷಾರೇನಿಲ್ಲ, ಹಾಗೆ ಇದ್ದಾರೆ. ಅಂದರೆ ಪಲ್ಸ್ ಲೋ ಆಗೇ ಉಂಟು. ಹಾಗೆ ಎಲ್ಲ ಆಗಿದೆ ಗೈಸ್, ಅನ್ನ ಅದು ಇದು ಆಗಿದೆ. ನಾನು ಹೋಗಿ ಬರ್ತೇನೆ. ಆದರೆ ಇಡೆಯಲ್ಲೂ ಕೂಡ ಹೋಗದಿದ್ದರೆ ನಮ್ಮ ನಾಯಿಯ ಪರಿಸ್ಥಿತಿ ಮತ್ತು ಹೇಳೋದು ಬೇಡ. ಹಾಗಾಗಿ ಅರ್ಜೆಂಟ್ ಮಾಡ್ತಾ ಇದ್ದೇನೆ, ಇಲ್ಲಾಂದರೆ ಹೋಗೋದು ಬೇಡ ಇತ್ತು. ಅಮ್ಮ ಅದು ಮಿಂಚಿನ ಕೇಂದ್ರ ಬರೋಡ ಡಾಕ್ಟರ್ಡ ಹಾಂ అంత కిన్ని దీని ఏరేగమ్మ ఒక బాకీ అది అంతే ನಾನು ಒಂದ ಸಮಯ ಅಡ್ಪಿರ ಕಿನ್ನಿದೀವಿ ಇದು ಅಂತ ಸಮಯ ಆಯ್ತು, ಸುಮಾರು ಸಮಯ ಬೋಡು ತೆಲ್ಲಿ ಆತ ಅದೆಲ್ಲ ಅಂತ. ಇದು ಕ್ಲೋಸ್ ಫ್ರೆಂಡ್ ಗುಳ್ಳನಾಥ್. ಇದು ಇವರೆಲ್ಲ ಅಷ್ಟೇನಿರ್ಲಿಲ್ಲ, ಇವನೊಂದು ಭಾರಿ ಕ್ಲೋಸ್ ಇದ್ದ. ಈಗ ಊಟನೇ ಮಾಡ್ತಾ ಇಲ್ಲ ಪಾಪ, ಸವನು ಹೋದ ಮೇಲೆ. ಇದೊಂದು ವಿಡಿಯೋ ಕೂಡ ಹೋಚಿನ ಆಕ್ಸಿಜನ್ ಒಂದು ಚೆಪ್ಪುಲಿ ಚೂರು ಜಾಸ್ತಿ ಕೊರೋಡ ದಾಲ ತೀರು ಮಾಡಿ ತುಕ ಹೊರ ಬಲೆಗಿಡಿ ಎಂಚಾರು ಜಾಸ್ತಿ ಉಂಟು. ಆಜಿ ಲೀಟರ್ ಕೊಡಿ ಅವು ಕಮ್ಮಿ ಅಂಡ ದಾಲ ಇರ್ನ ಸರಿ ಇತ್ತನ 2 ಲೀಟರ್ ಕೊರಿಯರ ಬಂತೀನಿ ಜೋ ಇರೆಗೆ ದಮ್ಮೊಟ್ಟು ನಂಚೂರು ಜಾಸ್ತಿ ಕೊರೋದು. ನಾನು ರೀಚ್ ಆದೆ ಗೈಸ್, ಹೋಗಿ ನೋಡುವ. ರಿಕ್ಷಾ ರೋಡಲ್ಲಿ ನಿಂತಿದೆ ಅಂತ, ಹೋಗಿ ನೋಡುವ ನಾವು ಇಷ್ಟೊತ್ತು ಆಗ್ತದೇನೋ. ಆಗ ರಿಕ್ಷಾ ನೋಡಿ ಅಲ್ಲಿ ಗೈಸಿಗೆ ಎಂಥ ರೇಟ್ ಆಗಿದೆ ಅಂತ ಹೇಳಿದ್ರು. ಒಂದು ಟ್ಯಾಬ್ಲೆಟಿಗೆ 800 ಹೇಳಿದ್ರು ಅಂತ. ನನಗೆ ನಾನು ಅನ್ನಿಸೋದು ಎಂತ ಮಾರೆ 800 ಅಂತೇಳಿ. ಮತ್ತೆ ಹೇಳಿದೆ ನಾನು 800 ಒಂದು ಟ್ಯಾಬ್ಲೆಟಿಗೆ. ಅದಕ್ಕೆ ಅವರು ಹೌದು ನಾನು ಮೊದಲು ಕೊಂಡೋಗಿದ್ದೇನೆ 800 ಇರಲಿಲ್ಲ ಅಂತ ಹೇಳಿದೆ. ಮತ್ತೆ ಎಂಥದ್ದು ಒಂದೀಗ ಬಾಸಿ ಕೊಟ್ಟರೆ ಪೆಟ್ ಶಾಪಲ್ಲಿ ನೋಡಿ ಕೇಳಿ ತೊಗೊಳ್ಳಿ ಅಂತ ಹೇಳಿದರು. ಆದರೆ ಇದರಲ್ಲಿ ನೋಡುವ ಅಂತ ಹೇಳಿ ಎಂಥ ಕಾಸ್ಟ್ಲಿ ಆದದ್ದು ಮಾರೆ ಎಂಥದ್ದು ಅವರಿಗೆ ಗೊತ್ತಂತ. ಹೋಗುವ ನಾವು, ಒಂದು ಆಟೋ ಇಲ್ಲಿ ಸಿಗ್ತದೆ ನೋಡುವ ರೋಡಲ್ಲಿ. ಈಗ ತೊಗೊಂಡೆ, ಇದು 450 ಆಯ್ತಾ. ಒಳಗೆ ಒಂದು ಡ್ರಾಪ್ಸ್ ಉಂಟು, ಇದನ್ನು ನಾಯಿಯ ಕುತ್ತಿಗೆಗೆ ಹಾಕಿತ್ತು ಹಾಗೆ. ಮತ್ತೊಂದು ಫುಡ್ ಕೂಡ ತೊಗೊಂಡೆ, ಅಂದರೆ ನಮಗೆ ಫುಡ್ ಬರುವವರೆಗೆ ಅಡ್ಜಸ್ಟ್ ಮಾಡ್ಬೇಕಲ್ಲ ಅದಕ್ಕೆ. ಎಂಥದ್ದು ಇದು ಮಾಡ ಅಲ್ಲಿ ಕುಡಿತದೆ ಈಗ ಕೇಳಿ ಮನುಷ್ಯರ ಟ್ಯಾಬ್ಲೆಟ್ಗಿಂತ ರೇಟ್ ಜಾಸ್ತಿ ಆಗಿದೆ ಅಂತ. ಖಾಲಿ ಬಸ್ ಪ್ರೈಸ್ ಖಾಲಿ ಅಂತ ಅನ್ಕೊಂಡೈತೆ. ಸಂಜೆಗೆ ಮನೆಗೆ ಬಂದೀಗ ನಮ್ಮಂದು ಟ್ಯಾಬ್ಲೆಟ್ ನಾಯಿದಮ್ಮ ಎಂಚಿನಮ್ಮ ತಾತ ಮಾತ್ರೆಗೆ ಏನು ಮಾಡೋದು ಬಂಡೇರಿ ಯಾನು ಎಂಕ ಯಾ ಬಂಡೆ ಇಂಚಿನಂದು ಒಂದು ಪಕ್ಕ ಅಪ್ಪ ಕಂಡೇರಿ ಅಪ್ಪ 400 ರೂಪಾಯಿ ಒಂಜಿ ಒಂದು ಆವ ಕಂಡೇರಿ ಇದು ನಾಲಿಗೆ ಬಿಡುಪುನ ಚರ್ಮ ಅಂಚಂದು ಯಾವ ಬಂಡೆ ಯಾನ್ ಬಂಡೆ ಕೆರೆಗೆ ಬಂಡೆ ನರಮನೆಯನ್ನ ಸಹ ಈ ರೇಟ್ ಇಜ್ಜತೆ ಮಾರಾಯ ಅಂಡೆ ನಾವು ಇಚ್ಚಿಗೆ ಇತ್ತೆ ಅಂತೆ ತಾತ ಅಮ್ಮಗೆ ಇಂದ ಎಲೆಕ್ಟ್ರಾ ಒಕ್ಕ ಒಂದು ಕೊಂದ ಇದೆ ಅಂದ ನೀನು ಕಮೆಂಟ್ ಎಲ್ಲ ಇತ್ತು ಮೂರನಿ ಶೀತಪುರ ಆಪುಜಿಗೆ ನೀನು ತಿಂದನ ಕಾಂಡೆ ಈ ಪೊಡಿ ತಿನ್ನಿಯರಿ ನೀರಿಡಬಾರ್ದು ಅದಾದ ತೂಪೆ ನಾವ ಒನ್ನೊಮ್ಮೆ ಕಮೆಂಟಲ್ಲಿ ಇತ್ತು ಗೈಸ್, ಇದೆ ಪ್ರಾಯ ಆದವರಿಗೆಲ್ಲ ಒಳ್ಳೇದು, ಚಳಿ ಶೀತ ಆಗುದಿಲ್ಲ ಅಂತ. ಹಾಗಾಗಿ ನಾನು ತಗೊಂಡು ಬಂದೆ, ಒಳ್ಳೇದಂತೆ ಅವರು ಕೂಡ ಹೇಳಿದ್ರು, ಮೆಡಿಕಲ್ ಅವರು ಕೂಡ. ಹಾಗೆ ಒಂದು ಸಣ್ಣ ಬಾಟ್ಲಲ್ಲಿ ಕೊಡುವ, ಮತ್ತೆ ಒಳ್ಳೇದಾದ್ರೆ ದೊಡ್ಡ ಬಾಟಲ್ ಕೊಡುವ ಅಂತ ಹೇಳಿ ಬೆವರಿಲ್ಲ. ಟೊಮೆಟೊ ಎಲ್ಲ ತೊಗೊಂಡು ಬಂದಿದೆ. ಈಗ ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸೆಲ್ಲ ಇರಲಿಲ್ಲ, ಹಾಗೆ ಅದನ್ನೆಲ್ಲ ಎತ್ಕೊಂಡು ಬಂದು ನೀನು ಊಟ ಮಾಡುವ ಗೈಸ್. ಎಂತ ಒಂದು ರೇಟ್ ಅಲ್ಲ, ನಿಮಗೆ ಗೊತ್ತಿತ್ತಾ ಎಂತ ಗೈಸ್? ಹಾಗಾದರೆ ಈಗ ಡಾಗ್ ಸಾಕ್ಲಿಕ್ಕೆ ಹಾಗಾದರೆ ರಿಚ್ ಬೇಕು, ಇಲ್ಲಾಂದರೆ ಡಾಗ್ ಸಾಕ್ಲಿಕ್ಕೆ ಇಲ್ಲ. ಆ ರೋಡ್ ಸೈಡಿನ ಡಾಗಿಗೆಲ್ಲ ಯಾರಿದ್ದಾರಲ್ಲ
ಸರಿ ಮತ್ತೆ ಹಾಕುವ ಅವನಿಗೆ. ಅದು ಕೊಟ್ಟಿದ್ದಾರಲ್ಲ ಅದನ್ನು ನಾನು 2 ಪಾಲು ಮಾಡಿ ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಕೇಕ್ ಹಾಕ್ತೇನೆ, ಕಡಿಮೆ ಟೈಗಿಗೆ ಹಾಕಿ ನೋಡ್ತೇನೆ ಕಡಿಮೆ ಆಗ್ತದೆ ನೋಡುವ. ಇನ್ನು ಊಟ ಎಲ್ಲ ಮಾಡುವ ಗೈಸ್. ಒಂದು ವೈಟ್ ರೈಸ್ ಮತ್ತು ಟೊಮೆಟೊ ಸಾರು ಬೆಳಗ್ಗೆ ಮಾಡಿಟ್ಟಿದ್ದೇನೆ. ಈಗ ಅಮ್ಮನಿಗೆ ಎಂತಾದರೂ ಮಾಡಿ ಟೊಮೆಟೊ ಸಾರು ಜೊತೆಗೆ ಕೊಡುವ. ಅಂದರೆ ಎಂತಾದರೂ ಇದು ಒಣ ಮೀನು ಏನಾದರೂ, ಎಣ್ಣೆದೆಲ್ಲ ಕೊಡ್ತಾ ಇಲ್ಲ ಅವರಿಗೆ. ಹಾಗೆ ಆಯಿತು, ಗಂಟೆ ಆಯಿತು, 1:15 ಆಗ್ತಾ ಬಂತು. ಬೆಳಗ್ಗೆ ಹೋಗಿದ್ದೇನೆ ಇವತ್ತು, ಬಟ್ಟೆ ಕೂಡ ಹೋಗಿರಲಿಲ್ಲ. ಈಗ ಇಲ್ಲಿ ಬಕೆಟಲ್ಲಿ ಹಾಕಿ ಹೋದದ್ದು. ಇದು ಡಾಗಿತ್ತು. ಇದನ್ನು ಓಪನ್ ಮಾಡಿಬಿಟ್ಟು ನೆಕ್ ಸೈಡ್ ಮತ್ತು ಅಲ್ಲಿ ದೊಡ್ಡ ಡಾಗ್ ಆದರೆ ಒಂದು 2 ಡ್ರಾಪ್ಸ್ ಎಕ್ಸ್ಟ್ರಾ ಹಾಕಿ. ಮತ್ತು ಇವನು ಕೂಡ ತುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವನಿಗೆ ಕೂಡ ಈಗ ಕೊಡಬೇಕು. ಕೊಡುವ, ನಾನು ಕೊಡ್ತೇನೆ. ನೋಡುವಾಗ ವಾಶ್ರೂಮಲ್ಲಿ ನಿದ್ದೆ ತುಂಬ ಚಹಾ ಕುಡಿತಿದ್ದಾರೆ. ದಮ್ಮು ಕಟ್ತಾ ಉಂಟು ಅವರಿಗೆ, ಅಂದರೆ ಕಡಿಮೆ ಇಲ್ಲ ನಾಗ. ಹಾಗೀಗ ಚಹಾ ಕುಡಿದು ಹೋಗುವ ಅಂತೇಳಿ. ಹಾಗೆ ಅವರಿಗೆ ಕೆಲವು ಸಲ ಇಂಜೆಕ್ಷನ್ ಕೊಟ್ಟು ಕೂಡ ಮತ್ತೆ ಕೂಡ ಹೋಗ್ತೇವೆ. ತುಂಬ ಸಲ ನೋಡಿರ್ಬೋದು ನೀವು, ಗುಣ ಆಗದಿದ್ರೆ. ನನಗೆ ಅದು ಮನೆಯಲ್ಲಿ ಇಟ್ಕೊಳ್ಳೋದು ತುಂಬ ಭಯ ಆಗ್ತದೆ ಆಯಿತಾ. ಒಂದು ಬೇಗ ಹೋಗಿ ಬರುವ. ನೀರೆಲ್ಲ ಇಟ್ಕೊಂಡೆ ಬ್ಯಾಗಲ್ಲಿ. ಯಾಕೆ ಕಡಿಮೆ ಆಗ್ತಿಲ್ಲ ಅಂತ, ಕಡಿಮೆ ಆಗಲಿಕ್ಕೆ ಕೇಳ್ತಾನೆ ಇಲ್ಲ. ದೀಕ್ಷಕ್ಕೊಂದು ಕಾಲ್ ಮಾಡಿದೆ, ಮನೆಗೆ ಇರ್ತಾರೆ ಬರ್ತೇನೆ ಅಂತ ಹೇಳಿದ್ರು. ಮನೆಗೆ ನೈಟಿ ಎಲ್ಲ ಹಾಕಿ ತಲೆ ಎಲ್ಲ ಕಟ್ಟಿಸಿ ಸ್ನಾನ ಮಾಡ್ಬೇಕಂತ ಇತ್ತಾಯ್ತು. ಅದಕ್ಕೋಸ್ಕರ ಈಗ ನೀರೆಲ್ಲ ಇಟ್ಟಿದ್ದೆ. ನೀರೆಲ್ಲ ಇಡುವಾಗ ದಮ್ಮು ಸ್ವಲ್ಪ ಜೋರಾಯ್ತು. ಹಾಗಾಗಿ ಹೋಗಿಯೇ ಬರುವ, ಆಮೇಲೆ ನೋಡುವ ಅಂತ ಹೇಳಿ. 4 ದಿನ ಇಂಜೆಕ್ಷನ್ ಮಾಡಿದ್ವಿ, ಆದರೂ ಕಡಿಮೆ ಇಲ್ಲ. ಈಗ ಬೇರೆ ಏನಾದರೂ ಇಂಜೆಕ್ಷನ್ ಹಾಕ್ಬಾರ ನೋಡುವ. ಒಟ್ರಸಿ ಹೊರಡಿದ್ದೆ ಗೈಸ್ ನಾನು. ಒಟ್ರಶ್ ಅಂದರೆ ಒಟ್ರಶಿ ಟೀ ಶರ್ಟ್ ಹಾಕಿತ್ತು ಹೊರಡಿದ್ದೆ. ಮತ್ತೇನ ತೋರಿಸೋದು ಸ್ವಲ್ಪ ಆದರೂ. ಏನು ಬೇಸ್ ನೋಡಿ ಈಗ ಮದ್ದು ಹಾಕಿ ಎಲ್ಲ ಮೇಲೆ ಬಂದದು. ಸಾಯ್ತದೆ ಮಾರ. ಹೌದು, ಈಗ ಒಳ್ಳೆ ಮದ್ದು ಮಾತ್ರ ಅಲ್ಲ. ಎಣ್ಣೆ ಈಗ 400 ಕೊಟ್ಟರು ಎಲ್ಲ ಸಾಯ್ತಾ ಉಂಟು. ಇವನದೇನಾಯಿತು? ಇವನ ಹತ್ರ ಅಷ್ಟು ಇರಲಿಲ್ಲ, ಅವನ ಹತ್ರ ತುಂಬ ಇತ್ತು. ಅವನಿಗೆ ಚಪ್ಪಲ್ ನೋಡಿ ಗೈಸ್, ಕರಿಬೇಕು ಅಲ್ಲಿ ಮಲ್ಕೊಂಡದ್ದು ಮಾರೆ ಕರ್ಮ. ಈ ಟೈಮಲ್ಲಿ ಅದು ಕೂಡ ಎಲ್ಲರೂ ಒಳಗಿದ್ದಾರೆ, ಇವನು ಮಾತ್ರ ಆಯ್ತು. ಈಗ ನಾನು ಹೇಗೆ ನಿಲ್ಲಿಸ್ತೀನಿ? ಮದ್ದಿ ಕರ್ಕೊಂಡು ಹೋಗ್ಲಿಯಾ ಇಲ್ಲ ಇದ್ರ ಜೀವನ ಹೋಗ್ಲಿಯಾ? ಇವತ್ತು ಬಂದರೆ ಅದು ಇದನ್ನು ಕೂಡ ತಿನ್ಬೋದು. ಆಗ ಮಲಗಿದ್ದು ಮಾರೆ ಅಲ್ಲಿ ಫುಲ್ಲ ಸತ್ಮೇಲೆ ಫುಲ್ಲು ಡಲ್ ಆಗಿದ್ದಾನೆ ಇದು. ಬಲಯ ಅದೇ ಆ ಒಂದು ಬೆಟ್ಟಕ್ಕೆ ಹತ್ತಲಿಕ್ಕೆ ಕೂಡ ಆಗುದಿಲ್ಲ. ರಿಕ್ಷಾ ಬಂತು, ನಾವು ಹೋಗೋ. ಗ್ಲೂಕೋಸ್ ಇಟ್ಟರು ನನಗೊಂದು ಸರಿಯಾಗಿತ್ತು. ಅಂದರೆ ನುಜ್ಜು ಮಾಡಲಾಗ್ತದೆ, ದಮ್ಮು ಹೀಗೆ ಮಾಡ್ತಿದ್ದಾರೆ ನಾನು. ಇಲ್ಲಿ ಹತ್ತಿರ ಇರುವುದರಿಂದ ಒಂದು ಒಳ್ಳೆದಾಯ್ತು. ಇಲ್ಲಿಂದ ನಾನು ಎಲ್ಲಿಗೆ ಹೋಗಿ ಮನೆಗೆ ಬಂದರೆ ಸಾಗ ಸೂಚಿ ಹಾಕಿದ್ದಾರೆ ಕೈಗೆ. ಇವಾಗ ಮನೆಯಲ್ಲಿ 93 ಉಂಟು, ಕೊಟ್ಟಿದ್ದೇವಲ್ಲ ಹಾಗೆ ಈಗ ಸೂಚಿ. ಡಾಕ್ಟರ್ ಹೇಳ್ತಾ ಇದ್ದಾರೆ ಯಾವುದು ಎಂತ ಕೊಡ್ತಾ ಇದ್ದೇವಲ್ಲ ಅವ್ರ ಬಾಡಿ ತಗೊಳ್ತಿಲ್ಲ ಅಂತೇಳಿ. ಅಂದರೆ ಈಗ ಒಂದು ನೋಡಿ, ಇದು ಓಲ್ಡ್ ಮೊದಲೆಲ್ಲ ಕೊಡ್ತಾ ಇದ್ರಂತೆ, ಹಾಗೆ ಇದರಲ್ಲಿ ಗುಣ ಆಗ್ಬೋದು ಅಂತ ಹೇಳಿದ್ರು. ಇನ್ನು ಎಷ್ಟು ದಿನ ಹೋಗ್ಲಿಕ್ಕೆ ಉಂಟಂತ ಗೊತ್ತಿಲ್ಲ. ಈ ಚೂರು ಚೆಪ್ಪುಲೆ ನಾನು ನಾಯಿ ಬದೊಂಬೋದು ಬರ್ಪೆ ಬಕ್ಕ ಮೀಕನಮ್ಮ ಅಂದ. ಹಾಂ ಪೋಚಂಚಿಂಚೋಲ್ಲ. ಮತ್ತು 1 ತಿಂಗಳವರೆಗೆ ಆಕ್ಸಿಜನ್ ಕೊಡ್ಲಿಕ್ಕೆ ಹೇಳಿದ್ರು. ಅಂದರೆ ಬಂದ್ ಮಾಡಬಾರ್ದು, ಯಾವಾಗಲೂ ಕೊಡ್ತಾ ಇರ್ಬೇಕಂತ ಹೇಳಿದ್ರು. ಒಂದು ಕಡಿಮೆ ಆದ ಕಮ್ಮಿ ಮಾಡ್ತಾ ಹೋದ್ರೆ ಸಾಕಂತೇಳಿ. ಹಾಗೆ ಇದಕ್ಕೊಂದು ಸ್ಟಾಬ್ಲೈಸರ್ ಹಾಕ್ಬೇಕು ಫ್ರೆಂಡ್ಸ್. ಯಾಕಂದ್ರೆ ಇದು ನಮ್ಮ ಟಿವಿ ಸ್ಟಾಬ್ಲೈಸರ್ ಒಟ್ಟಿಗೆ ನಾನು ಇದು ಕೊಡುದು. ಅದು ಇಷ್ಟು ಎಳಿಯಲ್ಲ, ಇದು 280 ವಾಲ್ಟ್, ಅದು ಅಷ್ಟು ಇಲ್ಲ. ಹಾಗಾಗಿ ಈ ಸರ್ತಿ ಒಂದು ಪೇಮೆಂಟ್ ಆದ ಕೂಡಲೇ ಒಂದು ಸ್ಟಾಬ್ಲೈಸರ್ ತಗೊಳ್ಬೇಕು ನನಗೆ. ಯಾಕಂದ್ರೆ ಅದು 1 ಮಂತ್ ರನ್ ಮಾಡ್ಬೇಕಂತೆಲ್ಲ. ಹಾಗಾಗಿ
ನಾನು ನಾಯಿ ಕೊಂಡೋಗಿ ಬರ್ತೇನೆ. ಪಾಪ ನಾಯಿಗಳು ವೇಟ್ ಮಾಡ್ತಿದ್ದಾರೆ. ಟೈಮ್ ಆರಾಯ್ತು ಗೈಸ್. ಅಮ್ಮ ಸ್ನಾನ ಮಾಡಿಸಿ ತಲೆ ಒಣಗಿಸಿ ಚಹಾ ಕುಡಿತಿದ್ದೇನೆ. ಆಗ ನಾನು ಚಹಾ ಕುಡಿತಿದ್ದಲ್ಲ, ಬಿಸಾಡಿ ಹೋದದ್ದೇ ಆಯ್ತು ಚಹಾವನ್ನು. ನನಗೆ ಆಗ ಒಂದು ಭಯ ಆಗಿತ್ತು ಮಾತ್ರ, ಯಾರಿಗೂ ಭಯ ಆಗ್ಬೋದು. ಪಲ್ಸ್ ಲೋ ಆಗ್ತಿತ್ತು, ದಮ್ ಎಳಿತಾ ಇದ್ರು, ತುಂಬ ಭಯ ಪಟ್ಟಿದ್ದೆ ಆಯ್ತಾ. ಸೀದಾ ಒಟ್ರಾಶಿ ರಿಕ್ಷಾಕ್ಕೆ ಕಾಲ್ ಮಾಡಿ ಹೊರಡಿದ್ದೆ ನಾನು. ಅದಕ್ಕೆ ಅಲ್ಲಿ ಎಂತ ರೆಕಾರ್ಡ್ ಮಾಡಲಿಲ್ಲ ಅಷ್ಟು. ನನಗೆ ಆಗೇನಾಯ್ತು, ಸೀದಾ ಹೋದದ್ದು. ಹೋಗಿ ಅದು ಡಾಕ್ಟ್ರ್ ಅಂತ ಹೇಳಿದ್ರು ಗೊತ್ತಾ, ಶ್ವಾಸಕೋಶ ಅಮ್ಮಂದು ವೀಕ್ ಆಗಿದೆ, ಅಂದರೆ ದಮ್ಮು ಎಳ್ದು ಈಗ ಅವರು ಸಣ್ಣ ಪ್ರಾಯದಿಂದ ದಮ್ಮು ಎಳಿತಿರ್ತಾರೆ, ಹಾಗಾಗಿ ತುಂಬ ವೀಕ್ ಆಗಿದೆ. ಹಾಗೆ ಮೆಡಿಸನ್ ಅಷ್ಟು ವರ್ಕ್ ಆಗ್ತಿಲ್ಲ. ಟೈಕು ನಾನೇ ಭೌ ಅಂತ ಮಾಡ್ತಾ ಇದ್ರು. ಹಾಗೆ ಈಗ ಬಿಸಿ ನೀರು ಕುಡಿತಿದ್ದಾರೆ. ಆಕ್ಸಿಜನ್ 1 ತಿಂಗಳು ಇಡ್ಲಿಕ್ಕೆ ಹೇಳಿದ್ರು ಡಾಕ್ಟರ್. ಹರಿಯಾರ ನಮ್ಮ ಕರಿಬೇಕು ಬಂತು ಒಳಗಡೆ. ಈಗ ಟೈಮ್ ಆಗ್ತಾಯಿತ್ತು. ಈಗ ಒಂದು ಕಮೆಂಟ್ ಓದು ಅಂತೇಳಿ ಹಾಗೆ 1-2 ಕಮೆಂಟ್ ಓದ್ತೇನೆ ಆಯ್ತು ಅಷ್ಟೇ. ಇವತ್ತು ತುಂಬ ಟಯರ್ಡ್ ಆಗಿದೆ ನನಗೆ. ಬೆಳಗ್ಗೆ ಸ್ವಲ್ಪ ಕೆಲಸ ಮಾಡಿ ಮ್ಯಾಂಗ್ಳೂರಿಗೆ ಹೋದೆ. ಮ್ಯಾಂಗ್ಳೂರಿಗೆ ಹೋಗಿ ಬಂದು ಪದಾರ್ಥ ಟೊಮೆಟೊ ಸಾರು ಮಾಡಿದ್ವಿ ಇವತ್ತು. ಊಟ ಮಾಡಿ ಆಗ ನಾವು ಕ್ಲಿನಿಕ್ ಹೋದ್ವಿ. ಕ್ಲಿನಿಕ್ ಹೋಗಿ ಮತ್ತೆ ನಾಯಿ ಕೊಂಡೋಗಿ ಅದು ಇದು ಅಂತೇಳಿ ಉಂಟಲ್ಲ, ನನಗೆ ತುಂಬ ಸುಸ್ತಾಗಿದೆ ಇವತ್ತು. ಹಾಗೆ ಮಂಡೆ ಕೂಡ ಸಮಯ ಇಲ್ಲದಾಗೆ ಆಗಿದೆ, ಯಾಕಂದರೆ ಮದ್ದು ಮಾಡಿ ಕೂಡ ಕಡಿಮೆ ಆಗದಿದ್ರೆ ಬೇಜಾರಾಗುತ್ತೆ. ಹಾಗೆಯೇ ಇದ್ದಾರೆ ಈಗ ಇದ್ದಾರೆ. ಚೂರಂಡ ಕಂಬಿ ಲೆಕ್ಕ ತೋಚಿನಮ್ಮ. ರಾತ್ರಿ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ನಾ ಎಷ್ಟೊತ್ತು ಅವರಿಗೆ ಗಡಿ ದಮ್ಮು ಕಟ್ಟಿದ್ರೆ ಹೇಳಲೇಬೇಕು ನಡುರಾತ್ರಿಗೆ, ಅದು ಮಿಷಿನಲ್ಲಿ ಇಡಬೇಕಲ್ಲ. ಹಾಗೆ ಒಂದು ಒಳ್ಳೆ ಕಮೆಂಟ್ ಒಂದು ಓದ್ತೇನೆ, ಮತ್ತು ಲಾಗನ್ನು ನಿಲ್ಲಿಸ್ತೇನೆ. ನನಗೆ ಪ್ರಜ್ಞಾ ಪೂಜಾರಿ ಅಂತ ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ನಾನು ಆಗಲೇ ನೋಡಿದೆ. ಡೈಲಿ ಇರ್ನ ಲಾಗ್ ಮಿಸ್ ಮನ್ಪದೆ ತೂಪ ವೆಯ್ಟ್ ಮಂತ್ ಒಂದಿಪ್ಪೆ ಏಪ ಈವ್ನಿಂಗ್ ಆಪುಣು ಬಂದು ಏಪ ಇರ್ನ ಲಾಗ್ ಬರ್ಪುಣು ಒಂದು ಎನ್ನ ಬಾಲೆಗಳ ಖುಷಿ ಇರ್ನ ಇಂಟ್ರೋದ ಮ್ಯೂಸಿಕ್ಗೆ ಎನ್ನಾಗ ಸ್ಮೈಲ್ ಬಂತಲ್ಲ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಇತ್ತು ಕಮೆಂಟ್ ಆಯ್ತು. ಸಾಕು ಇವತ್ತು ಹುಡುಕಿಕೊಂಡು ಕೂತ್ಕೊಳ್ಳುವ ಮೂಡು ಕೂಡ ಇಲ್ಲ ನನಗೆ. ನೋಡುವ ನಾಳೆ ಹೋಗ್ತೇನೆ ಆಯಿತಾ. ಸಿಗೋಣ ಗೈಸ್ ನಾಳೆ. ಅವರು ಬೇಗ ಹುಷಾರಾಗಲಿ ಅಷ್ಟೆ.